ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಕೆಸೆಟ್ ಏನು ಸಂಡೇ ಪೇಪರ್ ಆಗಿತ್ತು, ಸೊ ಅದರ ಒಂದು ಕೀ ಆನ್ಸರ್ನ ಈಗ ತಾನೇ ಬಿಟ್ಟಿದ್ದಾರೆ. ಅದರ ಬಗ್ಗೆ ಮಾಹಿತಿ ಇದೆ. ಮತ್ತು ಯಾವ ಸಬ್ಜೆಕ್ಟ್ಗಳನ್ನು ಬಿಟ್ಟಿದ್ದಾರೆ ಮತ್ತು ಯಾವ ಸಬ್ಜೆಕ್ಟ್ಗಳನ್ನು ನಾಳೆ ಬಿಡ್ತಾರೆ ಅನ್ನೋದ್ರ ಬಗ್ಗೆಯೂ ಮಾಹಿತಿ ಇದೆ. ಇದು ಪ್ರೊವಿಷನಲ್ ಕೀ ಆನ್ಸರ್ಸ್ಗಳು, ತಾತ್ಕಾಲಿಕ ಕೀ ಉತ್ತರಗಳಾಗಿವೆ ಫ್ರೆಂಡ್ಸ್. ನೋಡಿ, ದಿನಾಂಕ 24/11/2024 ನಡೆಸಿದ ಪರೀಕ್ಷೆಗಳಾದ ಕೆಸೆಟ್ 2024 ಮತ್ತು ಸಹಾಯಕ ಪ್ರಾಧ್ಯಾಪಕರು ರಾಯಚೂರು ವಿಶ್ವವಿದ್ಯಾಲಯ ಇವುಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ವಿಷಯಗಳ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಇಲ್ಲಿದೆ ಕೆಳಗಡೆ. ಸದರಿ ಕೀ ಉತ್ತರಗಳ ಕುರಿತು ಆಕ್ಷೇಪಣೆಗಳು ಇದ್ದಲ್ಲಿ KEA ವೆಬ್ಸೈಟ್ನಲ್ಲಿ, ಇಲ್ಲಿದೆ ನೋಡಿ ವೆಬ್ಸೈಟು, ಈ ವೆಬ್ಸೈಟ್ಗೆ ಹೋಗಿ ಆ ಒಂದು ಲಿಂಕನ್ನು ಕ್ಲಿಕ್ ಮಾಡೋದ್ರ ಮೂಲಕ ಆಕ್ಷೇಪಣೆಯನ್ನು ಸಲ್ಲಿಸ್ಬೋದು ಅಂತ ಕೊಟ್ಟಿದ್ದಾರೆ. ಮತ್ತು ಅದರ ಜೊತೆಗೆ ನೋಡಿ, ಮೋಸ್ಟ್ ಇಂಪಾರ್ಟೆಂಟು, ಪ್ರತಿ ಆಕ್ಷೇಪಣೆಗೆ ₹100 ಅನ್ನು ಆನ್ಲೈನ್ ಮೂಲಕ ದಿನಾಂಕ 29/11/2024 ಸಂಜೆ 5 ಗಂಟೆಯ ಒಳಗೆ 4 ದಿನಗಳ ಅವಕಾಶ ಕೊಟ್ಟಿದ್ದಾರೆ. ಒಳಗೆ ಶುಲ್ಕ ಪಾವತಿ ಮಾಡಿ ಪೂರಕ ದಾಖಲೆಗಳು ಕರೆಕ್ಟಾಗಿರ್ಬೇಕು ಫ್ರೆಂಡ್ಸ್. ಸೊ ಅದರ ದಾಖಲೆಗಳೊಂದಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಹಾಗೂ ಆಕ್ಷೇಪಣೆ ಶುಲ್ಕವನ್ನು ಹಿಂದಿರುಗಿಸೋದಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಸಬ್ಜೆಕ್ಟ್ ನೋಡಿ, ಯಾವ ಜನರಲ್ GK ಕೀ ಆನ್ಸರ್ ಬಿಟ್ಟಿದ್ದಾರೆ. ಆಮೇಲೆ ಕನ್ನಡ, ಬಾಟ್ನಿ, ಜೂಲಜಿ, ಫಿಸಿಕ್ಸ್. ಸೊ ಇಲ್ಲಿದೆ ನೋಡಿ ಪೇಪರ್ಸು. ಸೊ ಇಷ್ಟು ಪೇಪರ್ಗಳ ಕೀ ಆನ್ಸರ್ಸ್ಗಳನ್ನು ಇದರಲ್ಲಿ ಕೇವಲ 19 ವಿಷಯಗಳ ಕೀ ಆನ್ಸರ್ ಬಿಟ್ಟಿದ್ದಾನೆ ಫ್ರೆಂಡ್ಸ್ ಇದರಲ್ಲಿ. ಓಕೆ. ಸೊ ನೋಡಿ, ಉಳಿದ 17 ವಿಷಯಗಳ ಕೀ ಉತ್ತರಗಳನ್ನು ದಿನಾಂಕ 27/11/2024 ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ನೀವು ವೆಬ್ಸೈಟ್ಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ. 19 ಒಂದು ವಿಷಯಗಳ ಕೀ ಆನ್ಸರ್ನ ಬಿಟ್ಟಿದ್ದಾನೆ, ಇನ್ಕ್ಲೂಡಿಂಗ್ ಜನರಲ್ ಸ್ಟಡಿ ಜೊತೆಗೆ ಬಿಟ್ಟಿದ್ದಾನೆ. ಜನರಲ್ ಸ್ಟಡೀಸನ್ನು ಬಿಟ್ಟರೆ 18 ಪೇಪರು, ಅದನ್ನು ಪ್ಲಸ್ ಮಾಡಿದ್ರೆ 19 ಪೇಪರ್ಗಳ ಕೀ ಆನ್ಸರ್, ತಾತ್ಕಾಲಿಕ ಕೀ ಆನ್ಸರ್ಗಳನ್ನು ಬಿಟ್ಟಿದ್ದಾನೆ. ಇನ್ನು ಮುಂದುವರೆದು ನೋಡ್ರಿ, ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿಷಯ, ಪರೀಕ್ಷಾ ದಿನಾಂಕ, ವರ್ಷನ್ ಕೋಡ್, ಪ್ರಶ್ನೆ ಸಂಖ್ಯೆಗಳ ವಿವರಗಳನ್ನು ಹಾಗೂ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು. ಮತ್ತು ಮೇಲ್ಕಂಡ ನಿಗದಿತ ಮಾಹಿತಿಗಳನ್ನು ಸಲ್ಲಿಸದ ಅಥವಾ ಶುಲ್ಕ ಪಾವತಿಸಿದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟು, ವಿಷಯ ತಜ್ಞರ ಸಮಿತಿಯು ನಿರ್ಧರಿಸಿ ತೀರ್ಮಾನಿಸುವ ಕೀ ಉತ್ತರಗಳು ಅಂತಿಮವಾಗಿರುತ್ತವೆ. ಆಕ್ಷೇಪಣೆಗಳನ್ನು ಸರಿಯಾಗಿ ನೋಡಿಕೊಂಡು ಏನು ತಜ್ಞರ ಸಮಿತಿ ತೀರ್ಮಾನ ಮಾಡುತ್ತೆ, ಅದೇ ಫೈನಲ್ ಕೀ ಆನ್ಸರ್ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಆಲ್ ದ ಬೆಸ್ಟ್ ಫ್ರೆಂಡ್ಸ್.